ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಜಾತಿ ಜನಗಣತಿ ವರದಿ ವಿಚಾರವಾಗಿ ಸಚಿವರಲ್ಲೇ ಜೋರಾಯಿತು ತಿಕ್ಕಾಟ. ವರದಿಯ ಅಂಕಿಅಂಶಕ್ಕೆ ಲಿಂಗಾಯತ ಒಕ್ಕಲಿಗ ಸಚಿವರಿಂದಲೇ ವಿರೋಧ. ಉಪಜಾತಿಗಳ ವರ್ಗೀಕರಣ ಸಮರ್ಪಕವಾಗಿ ಆಗಿಲ್ಲವೆಂದು ಅಸಮಾಧಾನ. ಜಾತಿ ಜನಗಣತಿಯಲ್ಲಿ ಸರ್ಕಾರ ವರ್ಸಸ್ ವಿಪಕ್ಷಗಳ ಪೈಪೋಟಿ. ಇವತ್ತು ರಾಜ್ಯ ಬಿಜೆಪಿಯಿಂದ ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ಸಭೆ. ಸಮುದಾಯಗಳ ನಾಯಕರು ಮುಖಂಡರು ಸ್ವಾಮೀಜಿಗಳಿಂದ ಅಭಿಪ್ರಾಯ ಸಂಗ್ರಹ. ವರದಿಯನ್ನ ಹೈಕಮಾಂಡ್ಗೆ ನೀಡಲಿರುವ ನಾಯಕರು. ಜಾತಿ ಗಣತಿ ಬಗ್ಗೆ ಸ್ವಾಮೀಜಿಗಳ ಬಳಿ ಈವರೆಗೂ ಅಂಕಿ ಸಂಖ್ಯೆ ಇತ್ತ, ಈಗ ಕೊಟ್ಟಿದ್ದಾರೆ. ಸ್ವಾಮೀಜಿಯವರಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಪರಾಮರ್ಶೆ ಮಾಡಲಿ. ಹಾಸನದಲ್ಲಿ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಕಾಂಗ್ರೆಸ್ ನಾಯಕರ ಆಪರೇಷನ್ ಹಸ್ತಕ್ಕೆ ದಳಪತಿಗಳ ಸೆಡ್ಡು. ಶಾಸಕರನ್ನ ಒಗ್ಗೂಡಿಸುವಲ್ಲಿ ಎಚ್ಡಿಕೆ ಮತ್ತು ನಿಖಿಲ್ ಯಶಸ್ವಿ. ಜಿಟಿಡಿ ಬಿಟ್ಟು ಉಳಿದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಸಕ್ಸಸ್. ಮಂಡ್ಯದಲ್ಲಿ ಮತಾಂತರಕ್ಕೆ ಒಪ್ಪದ ಪತ್ನಿ ಮೇಲೆ ಹಲ್ಲೆ ಕೇಸ್. ಮತಾಂತರವಾಗದಿದ್ರೆ ಬ್ರೈನ್ ಟ್ಯೂಮರ್, ಕ್ಯಾನ್ಸರ್ ಬರುತ್ತೆ ಅಂತ ಬೆದರಿಕೆ ಆರೋಪ. ಪಾಲಹಳ್ಳಿಯಲ್ಲಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಮತಾಂತರ ಭೂತ. ಡಿಟೆಕ್ಟಿವ್ ಡಾಗ್ ತಾರಾ ಕೈಯಲ್ಲಿ ಸಿಕ್ಕಿಬಿದ್ದ ಕೊಲೆ ಆರೋಪಿ. ಪತ್ನಿಯ ಪ್ರಿಯಕರನನ್ನ ಕೊಂದಿದ್ದ ಜಯಪ್ಪನನ್ನ ಹುಡುಕಿಕೊಟ್ಟ ಡಾಗ್. 2 ಕಿಲೋಮೀಟರ್ ದೂರದಲ್ಲಿದ್ದ ಆರೋಪಿಯನ್ನ ಪತ್ತೆ ಮಾಡಿದ ತಾರಾ. ದಾವಣಗೆರೆ ತಾಲೂಕು ಹೊನ್ನೂರು ಗ್ರಾಮದಲ್ಲಿ ಘಟನೆ. ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಕೊನೆಯುಸಿರು. ಮಧ್ಯರಾತ್ರಿ 2:30 ಸುಮಾರಿಗೆ ಮಣಿಪಾಲ ಆಸ್ಪತ್ರೆಯಲ್ಲಿ ನಿಧನ. 800ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಗುವಿನ ಹೊನಲು ಹರಿಸಿದ್ದ ಬ್ಯಾಂಕ್ ಜನಾರ್ದನ್. ಶೌಚಾಲಯ ಕ್ಲೀನ್ ಮಾಡಿ ಬಟ್ಟೆ ತೊಳೆಯೋಕೆ ವಿರೋಧ. ಪುನರ್ವಸತಿ ಕೇಂದ್ರದ ವಾರ್ಡನ್ನಿಂದ ಯುವಕನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಆರೋಪ. ನೆಲಮಂಗಲದ ಬೂದಿಹಾಳ್ ಗ್ರಾಮದ ಪುನರ್ವಸತಿ ಕೇಂದ್ರದಲ್ಲಿ ಘಟನೆ. ಸ್ಕಾಲರ್ಶಿಪ್ಗಾಗಿ ಅಕೌಂಟ್ ಮಾಹಿತಿ ಕೊಡೋ ಮುನ್ನ ಎಚ್ಚರ. ಪಿಯುಸಿ ಫಲಿತಾಂಶ ಹೊರಬೀಳ್ತಾ ಇದ್ದ ಹಾಗೆ ಖದೀಮರು ಆಕ್ಟಿವ್. ವಿದ್ಯಾರ್ಥಿಗಳ ಫಲಿತಾಂಶವನ್ನೇ ಅಸ್ತ್ರವಾಗಿಸಿಕೊಳ್ಳಲು ಪ್ಲಾನ್. ಮಂಗಳೂರು ಪೊಲೀಸರಿಂದ ಜಾಗೃತಿ ಅಭಿಯಾನ. ವಿಜಯನಗರದ ಟಿಬಿ ಜಲಾಶಯದಿಂದ ಶುರುವಾಯಿತು ಆತಂಕ. 105 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಕೇವಲ 4 ಟಿಎಂಸಿ ನೀರು ಮಾತ್ರ ಶೇಖರಣೆ. 8 ಜಿಲ್ಲೆಗಳಿಗೆ ನೀರಿನ ಅಭಾವ ತಲೆದೋರುವ ಸಾಧ್ಯತೆ. ಡೀಸೆಲ್ ದರ ಏರಿಕೆ ಖಂಡಿಸಿ ಇಂದು ರಾತ್ರಿಯಿಂದ ಲಾರಿ ಮುಷ್ಕರಕ್ಕೆ ಕರೆ. ಮುಷ್ಕರಕ್ಕೆ ಕರೆ ಕೊಟ್ಟಿರುವ ಲಾರಿ ಚಾಲಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ. ಮುಷ್ಕರಕ್ಕೆ ಬೆಂಬಲ ಕೊಡಬೇಕಾ ಬೇಡವಾ ಅನ್ನೋ ಗೊಂದಲ. ಮೈಸೂರು ಸಿಲ್ಕ್ ಸೀರೆಗಾಗಿ ಕ್ಯೂ ನಿಂತ ನಾರಿಯರು. ಬೆಂಗಳೂರಿನ ಎಂಜಿ ರೋಡ್ನ ಮಳಿಗೆ ಓಪನ್ ಆಗ್ತಿದ್ದಂತೆ ನೂಕು ನುಗ್ಗಲು. ಸೀರೆಗಾಗಿ ಮುಗಿಬಿದ್ದ ಮಹಿಳೆಯರ ದೃಶ್ಯ ಫುಲ್ ವೈರಲ್. ತಿರುಮಲದ ತಿಮ್ಮಪ್ಪನ ಸನ್ನಿಧಿಯಲ್ಲಿ ದುರ್ವರ್ತನೆ. ಶ್ರೀವಾರಿಯ ದರ್ಶನ ಪಡೆಯೋದಕ್ಕೆ ಪಾದರಕ್ಷೆಗಳೊಂದಿಗೆ ಮಹಾದ್ವಾರಕ್ಕೆ ಬಂದ ಭಕ್ತರು. ಭದ್ರತಾ ವೈಫಲ್ಯ ಹಿನ್ನೆಲೆ ಟಿಟಿಡಿಯ 7 ಮಂದಿ ಸಿಬ್ಬಂದಿ ಅಮಾನತು. ವಿದೇಶದಲ್ಲಿ ಗಾಯಗೊಂಡಿದ್ದ ಮಗನೊಂದಿಗೆ ಹೈದರಾಬಾದ್ಗೆ ವಾಪಸ್ಸಾದ ಪವನ್ ಕಲ್ಯಾಣ್. ಸ್ವದೇಶಕ್ಕೆ ಬರ್ತಾ ಇದ್ದ ಹಾಗೆ ತಿರುಪತಿ ಮೊರೆ ಹೋದ ಪವನ್ ಕಲ್ಯಾಣ್ ಪತ್ನಿ. ಮುಡಿಕೊಟ್ಟು ಮಗನ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದ ಅನ್ನ ಲೆಗ್ನೇವಾ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ 14,000 ಕೋಟಿ ರೂಪಾಯಿ ವಂಚನೆ ಕೇಸ್. ವಿದೇಶಕ್ಕೆ ಪರಾರಿಯಾಗಿದ್ದ ಉದ್ಯಮಿ ಮೆಹುಲ್ ಚೋಕ್ಸಿ ಸೆರೆ. ಬೆಲ್ಜಿಯಂನಲ್ಲಿ ಬಂಧಿಸಿದ ಇಂಟರ್ಪೋಲ್. ನಿರ್ಮಾಣ ಹಂತದ ಕಟ್ಟಡದ ಗೋಡೆ ಕುಸಿದು 67 ವರ್ಷದ ವ್ಯಕ್ತಿ ಸಾವು. ಅವಶೇಷದ ಅಡಿ ಸಿಲುಕಿದ ಹಲವರಿಗೆ ಗಾಯ. ದೆಹಲಿಯ ಮಧು ವಿಹಾರ್ನಲ್ಲಿ ನಡೆದ ಅವಘಡದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.